ತುಂಬಿಕೊಳ್ಳಿದ್ದಾವೆ ಅವೆಲ್ಲ ತುಂಬಿಸಿಬಿಡ್ರಿ 1 ವರ್ಷ 2 ವರ್ಷದಾಗ ತುಂಬಿಕೊಳ್ಳೋದು ಆರ್ಡರ್ಗಳು ಹಾಕಿಸ್ಬಿಡ್ರಿ. ಶಿಕ್ಷಕರನ್ನ ತೊಗೊಂಡು ಮೊದಲು 72,000 ಶಿಕ್ಷಕರನ್ನ ಪ್ರತಿಯೊಂದು ಸ್ಕೂಲಿಗೂ ಪಾಸಿಟಿವ್ ಆಗಿ ವೈಜ್ಞಾನಿಕವಾಗಿ ಕಲಿಸುವಂಥದ್ದನ್ನು ವಿಚಾರವಾದರಲ್ಲಿ ಹೋಗ್ಬೇಡ್ರಿ. ವಿಜ್ಞಾನವನ್ನು ಸರಿಯಾಗಿ ಕಲಿಸಿದ್ರೆ ಸಾಕು ನಮ್ಮ ಮಕ್ಕಳಿಗೆ. ಮಕ್ಕಳು ತಾನಾಗಿ ಬದಲಾಗ್ತಾರೆ. ಶಿಕ್ಷಣ ಬದಲು ಮಾಡ್ತದೆ. ತಾನಾದ ಹಸಿರು ಶಾಲೆ ತೆಗಿಸ್ಲಿಕ್ಕೆ ಹಚ್ತದೆ, ತಾನೇ ಅದು ಹಿಜಾಬನ್ನು ಸಹಿತ ತೆಗಿಸ್ಲಿಕ್ಕೆ ಆಗ್ತದೆ. ಅವ್ರು ಸ್ವತಃ ತಿಳುವಳಿಕೆ ಬಂದಾಗ ಎಲ್ಲರೂ ಬಿಟ್ಟೇ ಬಿಡ್ತಾರೆ. ಆದರೆ ವಾಸ್ತವದ ಸತ್ಯ ದರ್ಶನ ಮಾಡುವಂಥ ವಿಜ್ಞಾನದ ಶಿಕ್ಷಣ ಸರಿಯಾಗಿ ಆಗಬೇಕು. ಅದಕ್ಕೆ ಶಿಕ್ಷಕರು ಬೇಕಾಗಿದ್ದಾರೆ. ಶಿಕ್ಷಕರ ಕೊರತೆ ಐತಿ. 72,000 ಶಿಕ್ಷಕರದು ಅದನ್ನು ಸೆಲೆಕ್ಷನ್ ಮಾಡ್ಕೊಂಡು ಹಾಕ್ರಿ. ಕರೆಕ್ಟ್ ಜೂನ್ 1 ಅಂದರೆ ಮೇ 28 ತಿಂಗಳು 28 ಎಲ್ಲ ಸ್ಕೂಲ್ಗಳು ನೀವು ಯಾವ ಶಿಕ್ಷಕರು ಹಾಕ್ತಾರೆ ಹಾಕ್ರಿ, ಶಿಕ್ಷಕರು ಹಾಕ್ರಿ, ಮತ್ತೇನು ಹಾಕ್ರಿ, ಅದು ಹಾಜರು ಇರಬೇಕು ಅವತ್ತು ಶಾಲೆ ಮುಗಿಯುವವರೆಗೆ. ಇಷ್ಟಾದರೂ ಮಾಡಿದ್ರಪ್ಪ ಎಷ್ಟೋ ಬೇಕಂತ ವಿಶ್ವಾಸ ಮಾಡುವಂಥದ್ದು. ಜೊತೆಗೆ ಖಾಲಿರು ಎಲ್ಲ ತುಂಬಿಕೊಡ್ರಿ. ಇದು ಮಾಡಬೇಕಾದ ಕೆಲಸ ಮೊದಲ. ಅವ್ರು ಏನು ಕೇಸರಿ ಶಾಲೆ ಹಾಕೊಂಬರಲಿ, ಇವರು ಹಿಜಾಬ್ ಹಾಕೊಂಡು ಬರಲಿ, ಶಿವದಾರ ಹಾಕೊಂಬರಲಿ, ಜನವರ ಹಾಕೊಂಬರಲಿ, ಕುಂಕುಮ ಹಚ್ಕೊಂಬರಲಿ, ಈ ಬಗ್ಗೆ ಪಟ್ಟ ಹಚ್ಕೊಂಬರಲಿ, ಅವ್ರ ನಂಬಿಕೆಗಳು ಪಾಲಿಸಲ್ಲ. ಅವರು ಪಾಲಿಸ್ಕೊಂಡು ಏನು ತಪ್ಪಿಲ್ಲದ್ರು ಅಲ್ಲಿ ಬಂದಿದ್ದು ಶಿಕ್ಷಣ ತೊಗೊಳಿಕ್ಕೆ. ಎಂಥ ಶಿಕ್ಷಣ ಗೊತ್ತದ. ಈಗ ನಮ್ಮಲ್ಲಿ ಶಿಕ್ಷಣದ ಸಿಲೆಬಸ್ ಅದಾವ, ನಮ್ಮಲ್ಲಿ ಎಲ್ಲನೂ ಅದಾವ. ಆರಂಭದಿಂದ ಬಂದ ಶಿಕ್ಷಣ ಸಿಲೆಬಸ್ ಸರಿಯಾಗಿ ಕಲಿಸಿದ್ರೆ ಸಾಕ, ತಾನೇ ಬದಲಾಗ್ತಾರೆ ರೀ. ಇತಿಹಾಸ ಪುಟಗಳು ಒಬ್ಬೊಬ್ರು ಒಂದು ದೃಷ್ಟಿಯಿಂದ ನೋಡಿರ್ತಾರೆ. ಓದಿದೆಲ್ಲನೂ ಓದಲಿ, ತಿಳ್ಕೊಳ್ಳಿ. ನಾವು ಬರೆದ ಸತ್ಯ ಇತಿಹಾಸ, ಅವ್ರು ಬರೆದ ಸುಳ್ಳು ಇತಿಹಾಸ ಅನ್ನೋಕ್ಕಿದ್ರು ಬರೆದ ಮಕ್ಕಳಿಗೆ ಬಿಟ್ಟು ಬಿಡೋಣ. ಓದಲಿ, ಅವ್ರು ತಿಳುವಳಿಕೆ ಬಂದಂಗೆ ಹೌದು ಬಾಯ್ ಸರಿ ಇತಿಹಾಸ ಆಯ್ತು, ತಪ್ಪು ಇತಿಹಾಸ ಗೊತ್ತಾಗ್ತದೆ ರೀ ಮನುಷ್ಯಾಗ. ಆದರೆ ಇತಿಹಾಸ ಏನಾದರೂ ಕಲಿಸೋದು ಕೆಲಸ ಆಗಬೇಕು. ವರ್ತಮಾನದಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಯಾವ ವೈಜ್ಞಾನಿಕ ಕಲಿಸ್ಬೇಕಾಗಿದ್ದಾವೆ ಕಲಿಸ್ಬೇಕು. ತಂತ್ರಜ್ಞಾನ, ವಿಜ್ಞಾನ ಇವೆಲ್ಲ ಕಲಿಸಿದ್ರೆ ಅವ್ರು ಸ್ವಂತ ಉದ್ಯೋಗ ಮಾಡೋಂಗೆ ಆಗ್ತಾರೆ. ಇವತ್ತು ಉದ್ಯೋಗಕ್ಕೆ ಏನು ಬೇಕಾಗಿದೆ ಅದನ್ನು ಕಲಿಸ್ರಿ. ಇವತ್ತು ಶಿಕ್ಷಣ ಏನಪ್ಪ ಇವತ್ತು ನೋಡಿರಿ, ಅದು ಮೈದ್ಮೇಲೆ ಹೇಳ್ತಾ ಇರ್ತೀನಿ ನಾನು. ಚೈನಾದಲ್ಲಿ ಇವತ್ತು ಅವರು ಉದ್ಯೋಗ ಬಿಡೋ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಒಟ್ಟು ಮ್ಯಾನ್ ಮೇಡ್ ಏನದವಲ್ಲ ಅವುಗಳನ್ನ ಹೆಚ್ಚು ಮಾಡಿ ಹೋಗೋದು ಬಿಟ್ಟಿದ್ದಾರೆ.